ನನ್ನ ಹೆಸರು ಶ್ರುತಿ ಅಂತ. ನಾನು ಸದ್ಯಕ್ಕೀಗ ಗೃಹಿಣಿಯಾಗಿದ್ದೀನಿ. ನಂದು BCom ಆಗಿದೆ, BCom ಓದಿದ್ದೀನಿ ನಾನು. 2017 ಒಂದು ಸೆಮಿನಾರ್ ಅಟೆಂಡ್ ಮಾಡಿದ್ವಿ. ಅಲ್ಲಿ ಶರಣ್ ಸರ್ ಪರಿಚಯ ಆಗಿದ್ದು, ಆ ಸೆಮಿನಾರ್ ಮಾಡಿದ್ರು, ಅದಕ್ಕೆ ನಾವು ಅಟೆಂಡ್ ಆಗಿದ್ವಿ. ನಮಗೆ ಈ ಸೆಮಿನಾರ್ ಇದೆ ಅಂತ ಹೇಳ್ಬಿಟ್ಟು ನಮ್ಗೆ ಹೇಳಿದ್ದು ಬಂದು ನಮ್ಮ ಮನೆಯವರ ಫ್ರೆಂಡ್ ಒಬ್ರಿದ್ದಾರೆ. ಅಂದರೆ ಈಗ ನಮಗೆ ಅವರು ಗುರು ಅಂತಲೇ ಹೇಳ್ಬೋದು ನಮ್ಮ ಮನೆಯವ್ರಿಗೆ. ಅವರು ನಮಗೆ ಇದ್ರನ್ನ ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿದ್ದು. ಹೇಗೆ ಅಂತಂದರೆ, ಈ ಥರದೊಂದು ಈಗ ಸುಮ್ಮನೆ ಬಿಸ್ನೆಸ್ ಮಾಡ್ತಾ ಇದ್ದೀವಿ, ಬರೀ ನಾವು ಕೆಲಸ ಮಾಡ್ತಿರ್ತೀವಿ, ನಮ್ಮ ಜೊತೆ ನಮ್ಮ ಮನೇನೂ ಹೇಗೆ ಕೆಲಸ ಮಾಡಬೇಕು, ಅವ್ರು ಹೇಳಿದ ಎಕ್ಸಾಂಪಲ್ ಇದೆ ನಮಗೆ. ಹೇಗೆ ಕೆಲಸ ಮಾಡಬೇಕು ಅಂತೇಳಿ ನಿಮ್ಗೆ ಗೊತ್ತಾಗುತ್ತೆ, ಇದೊಂದು ಸೆಮಿನಾರ್ ಅಟೆಂಡ್ ಮಾಡಿ ಅಂತ ಹೇಳ್ಬಿಟ್ಟು ಅವ್ರು ಹೇಳಿದ್ದು ನಮಗೆ. 2017 ಸೆಮಿನಾರ್ ಅಟೆಂಡ್ ಆದಮೇಲೆ ನಾನು ಸ್ವಲ್ಪ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡಿದೆ. ಅಂದರೆ ಹೌಸ್ ವೈಫ್ ಆಗಿ ಇವ್ರಿಗೆ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ದುಡ್ಡೆಲ್ಲಿಂದ ಬಂತು ಅಂತ ಯೋಚನೆ ಮಾಡ್ಬೋದು. ನನಗೆ ಏನು ಮನೆ ಖರ್ಚೆಲ್ಲ ಕಳೆದ ಮೇಲೆ ಸ್ವಲ್ಪ ದುಡ್ಡು ಮಿಗ್ತಾ ಇತ್ತಲ್ಲ, ಅದರಲ್ಲೇ ನಾನು ಇನ್ವೆಸ್ಟ್ಮೆಂಟ್ನ ಸ್ಟಾರ್ಟ್ ಮಾಡಿದ್ದು. ನಂದು ಮೇನ್ ಗೋಲ್ ಇದ್ದಿದ್ದು ಬಂದು ಚಿಲ್ಡ್ರನ್ಸ್ ಎಜುಕೇಷನ್ನು. ಯಾಕಂದರೆ ಇವತ್ತೇನೋ ನಮಗೆ ನಡೀತಾ ಇದೆ, ಕಟ್ತಾ ಇದ್ದೀವಿ, ಫೀಸೇ ಆಗ್ಬೋದು, ಏನೇ ಆದ್ರೂ ಫ್ಯೂಚರಲ್ಲಿ MBBS ಮಾಡ್ಬೋದು, ಇಂಜಿನಿಯರಿಂಗೇ ಮಾಡ್ಬೋದು. ಅವಾಗೆಲ್ಲ ನಮಗೆ ದುಡ್ಡು ಜಾಸ್ತಿ ಬೇಕಾಗುತ್ತೆ, ಇದೇ ರೇಟೇ ಇರುತ್ತೆ ಅಂತಲೂ ಹೇಳೋಕ್ಕಾಗಲ್ಲ. ಸೊ ಅದನ್ನು ತಲೆಯಲ್ಲಿ ಇಟ್ಕೊಂಡು ನಾನು ಇನ್ವೆಸ್ಟ್ಮೆಂಟ್ನ ಸ್ಟಾರ್ಟ್ ಮಾಡಿದೆ, ಮಕ್ಕಳ ಎಜುಕೇಷನ್ಗೆ ಹೆಲ್ಪ್ ಆಗಲಿ ಅಂಥೇಳಿ. ಒಂದೇ ಸರಿ ಫೈನಾನ್ಷಿಯಲ್ ಬರ್ಡನ್ ಆಗುತ್ತೆ, ಆವಾಗ ನಾವು ಅಷ್ಟು ದುಡ್ಡು ಕೊಡಬೇಕಾಗುತ್ತೆ. ಇವಾಗಿಂದನೇ ಸ್ವಲ್ಪ ಉಳಿಸ್ಕೊಬರೋಣ ಅಂಥೇಳಿ ನನಗೆ ಏನು ಮನೆಯಲ್ಲಿ ಖರ್ಚೆಲ್ಲ ಕಳೆದ ಮೇಲೆ ಉಳಿತಾ ಇತ್ತು, ಅದೇ ದುಡ್ಡನ್ನ ನಾನು ಇನ್ವೆಸ್ಟ್ಮೆಂಟ್ಗೆ ಶುರು ಮಾಡಿದ್ದು. ಇವಾಗ ಅದರದ್ದು ಗ್ರೋತ್ ನೋಡ್ತಾ ಇದ್ರೆ ನಂದು ಆಲ್ಮೋಸ್ಟ್ ಒಂದು 7 years ಆಗ್ತಾ ಬಂತು ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡಿ. ಈಗ ಗ್ರೋತ್ ಎಲ್ಲ ನೋಡ್ತಾ ಇದ್ರೆ ನನಗೆ ತುಂಬ ಖುಷಿ ಆಗ್ತಾ ಇದೆ. ನಾನೇನು ಹೇಳ್ತೀನಿ ಅಂದರೆ, ನನ್ನ ಕೈಯಲ್ಲಿ ಏನಾಗುತ್ತೆ, ನನ್ನ ಹತ್ರ ದುಡ್ಡಲ್ಲಿದೆ. ನಾನು ಹೇಳೋದೇನೆಂದರೆ, ನನಗೆ ಫಸ್ಟು ಅವ್ರು ಹೇಳಿದ್ದು ಸೆಮಿನಾರ್ ಅಟೆಂಡ್ ಆದಾಗ 500 ಸ್ಟಾರ್ಟ್ ಮಾಡಿ ಅಂತ ಹೇಳಿದ್ರು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ಒಂದು 1000 ರೂಪೀಸಿಂದ ಸ್ಟಾರ್ಟ್ ಮಾಡಿದ್ದೆ ಅಂತ ಅನಿಸುತ್ತೆ ನನ್ನ ಇನ್ವೆಸ್ಟ್ಮೆಂಟು. ಬಟ್ ಆಮೇಲೆ ಬರ್ತಾ ರ್ಯಾಂಡಮ್ ಆಗಿ ನಾನಿವಾಗ ಜಾಸ್ತಿ ಮಾಡ್ಕೊಂಡ್ಬಂದೆ ಇನ್ವೆಸ್ಟ್ಮೆಂಟ್ನ. ಸೊ ನಾನು ಎಲ್ಲರಿಗೂ ಏನು ಹೇಳ್ತೀನಿ ಅಂದರೆ, ನಿಮ್ಮ ಹತ್ರ ಎಷ್ಟು ದುಡ್ಡು ಇರುತ್ತೋ ಅಷ್ಟಿಂದನೇ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡಿ. ಎಲ್ಲರ ಕೈಲೂ ಆಗುತ್ತೆ. ಹೆಂಗಸ್ರು ಅಂದಮೇಲೆ ದುಡ್ಡು ಇಟ್ಕೊಂಡಿರ್ತೀವಿ, ಸುಮ್ಮನೆ ಮನೇಲಿ ಇಟ್ಕೊಳ್ಳೋ ಬದಲು ಆ ದುಡ್ಡು ಮನೇಲಿದ್ದರೆ ಬೆಳೆಯೋದಿಲ್ಲ. ಅದೇ ಈ ಥರ ಮ್ಯೂಚುವಲ್ ಫಂಡ್ಸ್ ಅಥವಾ ಈ ಸಿಪ್ಪಲ್ ನಾವೇನು ಇವಾಗ ಮಾಡ್ತಾಯಿದ್ದೀನಿ, ಆ ಥರದ್ರಲ್ಲಿ ದುಡ್ಡು ಹಾಕಿದ್ರೆ ಆ ಮನಿ ನಮ್ಮ ಎಫರ್ಟ್ ಇಲ್ದಿರ ಅದು ಗ್ರೋತ್ ಆಗುತ್ತೆ. ಸೊ ಅದು ಫ್ಯೂಚರಲ್ಲಿ ನಮಗೆ ನಮ್ಮ ಮಕ್ಕಳಿಗೆ ಹೆಲ್ಪ್ ಆಗುತ್ತೆ. ಇದು ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡಿದಾಗ ಫಸ್ಟ್ ಮಕ್ಕಳ ಎಜುಕೇಷನ್ ಒಂದು ಮಾಡಿದ್ವಿ. ಇನ್ನೊಂದು ಬಂದು ಎಲ್ಲಾದರೂ ಈಗ ಹಾಲಿಡೇ ಹೋಗಬೇಕು, ಇಂಟರ್ನ್ಯಾಷನಲ್ ಟ್ರಿಪ್ ಇರ್ಬೋದು, ಡೊಮೆಸ್ಟಿಕ್ ಟ್ರಿಪ್ ಇರ್ಬೋದು, ಚೆನ್ನಾಗಿ ನಾವು ಸಫಿಷಿಯೆಂಟಾಗಿ ಓಡಾಡ್ಕೊಂಡು ಬರಬೇಕು ಅಂದರೆ ಚೆನ್ನಾಗಿ ದುಡ್ಡಿರಬೇಕು. ಅದಕ್ಕೆ ನಾವು ಒಂದೇ ಸರಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡೋದಕ್ಕಾಗಲ್ಲ. ಸೊ ನಾವು ಅದನ್ನು ತಲೆಯಲ್ಲಿ ಇಟ್ಕೊಂಡು ಏನು ಮಾಡಿದ್ವಿ, ಸ್ವಲ್ಪನೇ ಇನ್ವೆಸ್ಟ್ಮೆಂಟ್ನ ಸ್ಟಾರ್ಟ್ ಮಾಡಿದ್ವಿ. ನಾವು ಹೆಂಗಸರು ಸಹ ಫೈನಾನ್ಷಿಯಲಿ ಫ್ರೀಡಮ್ ಆಗ್ಬೋದು. ಸೊ ಎಲ್ಲರೂ ಫೈನಾನ್ಷಿಯಲಿ ಫ್ರೀಡಮ್ ಆಗಬೇಕಂದ್ರೆ ಇನ್ವೆಸ್ಟ್ಮೆಂಟ್ ಮಾಡಿ. ಅದಕ್ಕೊಂದು ಎಕ್ಸಾಂಪಲ್ ನಾನೇ. ಈಗ ನಾನು ಫೈನಾನ್ಷಿಯಲಿ ಫ್ರೀ ಆಗಿದ್ದೀನಿ. ನಾನು ಎಲ್ಲ ಹೆಣ್ಮಕ್ಳಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಫೈನಾನ್ಷಿಯಲ್ ಫ್ರೀಡಮ್ ಈಸ್ ಬರ್ತ್ ರೈಟ್, ಅಚೀವ್ ಇಟ್.